ಇವತ್ತು ಹೋಗಿ ನಮ್ಮ ಇದ್ರಲ್ಲಿ 4 CD ಮಾಡವ್ರಿ. ಅವತ್ತಿನ ಕಾಲದಲ್ಲಿ 18 ಕ್ಯಾಸೆಟ್ ಮಾಡಿದ್ರು. ಇವಾಗ ಸುಮಾರಾಗಿ ಒಂದ್ 4 CD ಮಾಡಿ ಇಟ್ಟಿದ್ದಾರೆ. ಸಿಗ್ತವೆ ಜಾನಪದ ಲೋಕದಲ್ಲಿ. ನಾನು ಸತ್ತೋದ್ರೂ ನನ್ನ ಭಂಡಾರ ಅದ್ರೊಳಗೆ ತುಂಬ ಐತಿ. ಪಿಕ್ಚರ್ ನಾಗೇಗೌಡ ಕರ್ಸ್ಕೊಂಡು ಯಾವೂರಪ್ಪ, ಏನಪ್ಪ, ಎಂತಪ್ಪ, ಯಾವ್ಯಾವ ಆಡಾಡ್ತೀಯಪ್ಪ, ಹಿಂಗೆ ಅಂತ ಕೇಳಿದ್ರು. 3 ದಿವಸ ಇಲ್ಲೇ ಇರ್ಬೇಕು, 3 ದಿವಸ ನೀವು ಹಾಡುಗಳನ್ನ ಆಡಿ ಎಲ್ಲಾನು ರೆಕಾರ್ಡ್ ಮಾಡಕ್ಕೆ ಮಾಡಿದ್ರು. 3 ದಿವಸ ಆಯ್ತು. ಅಲ್ಲೇ ಇದ್ದು ಹೋಟೆಲ್ ರೂಮ್ ಮಾಡ್ಕೊಡೋರು. ಬೆಳಿಗ್ಗೆ 9 ಗಂಟೆ ಹೊತ್ತಿಗೆ ಅಲ್ಲಿ ಆಫೀಸ್ ಹತ್ರ ಬರೋರು. ಶೋಭಾ ಅನ್ನೋದು ಪದ ಮುಗಿಲಿಲ್ಲ. 3 ದಿವಸ ಆಡಿದ್ರು. ಆಯ್ತಪ್ಪ, ಇನ್ನೊಂದು 15 ದಿವಸ ಬಿಟ್ಕೊಂಡು ನಿಮ್ಮನ್ನ ಕರ್ಸ್ಕೊತೀವಿ ಅಂತ ಅಂದ್ಬಿಟ್ಟು ನಮ್ಗೆ ಏನೋ ಅವತ್ತಿನ ಕಾಲದಲ್ಲಿ ಏನೋ ಕೊಟ್ರು. ನಮ್ಮನ್ನ ಕಳ್ಸ್ಕೊಟ್ರು. ತಿರ್ಗಾ ಲೆಟ್ರ್ ಬರ್ದ್ರು, ರಮೇಶರೇ ನೀವು ಬರ್ಬೇಕು ಅಂತ ಅಂದ್ಬಿಟ್ಟು. ಅವಾಗ್ಲೂ ಹೋದೋ. ಅವಾಗ 3 ದಿವಸ ಆಡ್ದು. ದೇವ್ರ ಮ್ಯಾಗ್ಲೂ ಪದ ಮುಗಿಲಿಲ್ಲ. ಒಂದ್ 15 ದಿವಸ 20 ದಿವಸ ಬಿಟ್ಕೊಂಡು ಕರೆದ್ರು. ಈ ಅಂಟಂದಿರ ಮೇಲೆ ಅಕ್ಕಂಗಿದ್ರ ಮೇಲೆ ಅದು ಇದು ಇವೆಲ್ಲ 3 ದಿವಸ ಆಡ್ದು. ಅವಕ್ಕೂ ಇನ್ನೂ ಮುಗಿಲಿಲ್ಲ. ಜಾನಪದ ಲೋಕಕ್ಕೆ ನೀವು ರಮಯ್ಯರೇ ಬೀಸ ಪದ ಫಸ್ಟಿಂದ ಹಿಡ್ದು ಇನ್ನ ಕೊನೆ ಕಲ್ಲು ಬಿಡೋವರೆಗೂ ಆಡೋಂತ ಹಾಡ್ಗಳು ಇದನ್ನೆಲ್ಲಾನು ಆಡ್ಬೇಕಪ್ಪ. ಮನೆ ರಾಯಿಕಲ್ಲೇ ತಂದ್ಬಿಡಿ, ನಮ್ಮ ಲೋಕದಲ್ಲಿ ಇಟ್ಕೊಳಂಗ ಆಗುತ್ತೆ. 1 ವಾರ ಟೈಮ್ ಕೊಟ್ರು ನಮ್ಗೆ. ಬೀಸೋ ಪದ ಹೇಳ್ಕೊಂಡು ಬೀಸ್ತಾ ಇದ್ರೆ ಕಣ್ಣಲ್ಲಿ ನೀರು ಉದುರ್ಬೇಕು ಅಂತ ಪದಗಳು ಸ್ವಾಮಿ. ಎಲ್ರು ಶೋಭಾನ ಆಡ್ತೀವಿ ಅಂತ ಬರ್ತಾರೆ. ಅವ್ರು ಏನ್ ಆಡ್ತಾರ ಗೊತ್ತಾ? ಇಂಥದ್ ಆಡ್ತೀವಿ ಅಂತಲ್ಲ, ಹೇಳ್ಬಿಟ್ಟು ಆಡಲ್ಲ. ಯಾವ್ದೋ ಒಂದು, ಈಗ ಸರಸ್ವತಿ ಮೇಲೆ ಹೇಳ್ಬೇಕು, ಸರಸ್ವತಿ ಮೇಲೆ ಆಡ್ಬೇಕು. ಸರಸ್ವತಿ ಸಣ್ಣೋಳೆ ನಗುಮಕದಕ್ಕೆ ಅನ್ನೋಳೆ, ಕಲಿಕಂಠಗ ದರಸೆ ಗಿರಿಜಮ್ಮ, ಕಲಿಕಂಠಗ ದರಸೆ ಗಿರಿಜಮ್ಮ ಪಾರ್ವತ ದೇವಿ, ಕಲಸೆ ಕಲ್ಯಾಣದ ಮತಿಗೋಳ. ಈಗ ಈ ತರ ಸರಸ್ವತಿ ಮೇಲೆ ಆಡ್ಬೇಕಾದ್ರೆ ಸರಸ್ವತಿ ಮೇಲೆ ಆಡ್ಬೇಕು. ಹಸೆ ಬರೆಯವ ಆಡ್ಬೇಕಾದ್ರೆ ಇವಾಗ ಬೇಕಾದರೂ ಶೋಭಾನಿ ಹೇಳ್ತಾವ್ರಿ ಅಂತಾರೆ. ಯಾವ ಪದ ಅಂತ ಗೊತ್ತಿರ್ಕೋಬೇಕು. ಅವ್ರಿಗೇನು ಗೊತ್ತಿಲ್ಲ. ಪಿಕ್ಚರ್ ನಾಗೇಗೌಡ್ರು ಕರ್ಸ್ಕೊಂಡು ಯಾವೂರಪ್ಪ, ಏನಪ್ಪ, ಎಂತಪ್ಪ, ಯಾವ್ಯಾವ ಆಡಾಡ್ತೀಯಪ್ಪ, ಹಿಂಗೆ ಅಂತ ಕೇಳಿದ್ರು. ಸ್ವಾಮಿ ಎಲ್ಲ ಆಡ್ತೀನಿ, ಎಲ್ಲ ದೇವ್ರ ಮೇಲೂ ಆಡ್ತೀನಿ. ನೀವ್ ಯಾವ ದೇವ್ರ ಮೇಲೆ ಕೇಳಿದ್ರು ಆ ದೇವ್ರ ಮೇಲೆಲ್ಲ ಆಡ್ತೀನಿ ಅಂತಂದೆ. ನೀನು ಇನ್ 3 ದಿವಸ ಬಿಟ್ಕೊಂಡು ಮಲ್ಲೇಶ್ವರಂ ಬಂದ್ಬಿಟ್ಟು ಅಲ್ಲಿ ಅವಾಗ ಫೋನ್ ಇಲ್ಲ, ಏನಿಲ್ಲ. ಅವರು ಅಡ್ರೆಸ್ ಬರ್ಕೊಟ್ರು ಲೆಟ್ರಲ್ಲಿ. ಅದನ್ನ ತೋರ್ಸ್ಕೊಂಡು ಮಲ್ಲೇಶ್ವರಂಗೆ ಹೋದ. ಅವತ್ತ ನಾ ಕರ್ಕೊಂಡು ಹೋದೆ ಅಲ್ಲಿಗೆ. ಆಮೇಲೆ ಅವ್ರ ಆಫೀಸಿನ ತಕ್ಕೆ ಯಾರೋ ಪುಣ್ಯಾತ್ಮ ಕರ್ಕೊಂಡೋಗಿ ಅಲ್ಲಿಗೆ ಬಿಟ್ರು. ಆ ಕುಮಾರ ಪಾರ್ಕ್ ಹತ್ರ ಅವ್ರ ಆಫೀಸ್ ಇತ್ತು. ಅವಾಗ ಅವ್ರೇನ್ ಮಾಡಿದ್ರು, ನಮ್ಮನ್ನ ಕಂಡ ತಕ್ಷಣ ಕಾಫಿ ತರಿಸ್ಕೊಟ್ರು. ಆಮೇಲೆ ತಿಂಡಿ ತರಕ್ಕೆ ಹೋಟ್ಲಲ್ಲಿ ಎಲ್ಲಾರ್ಗು ತಿಂಡಿಗೆ ಕಳ್ಸಿದ್ರು. ಅವ್ರನ್ನು ಯಾರನ್ನ ಕಳ್ಸಿದ್ರು. ಅವಾಗ ಅವ್ರ ಮೇಲ್ಗಡೆ ಚೇರ್ ಹಾಕೊಂಡು ಕೂತ್ಕೊಂಡ್ರು. ನನ್ಗೊಂದ್ ಚೇರ್ ಹಾಕಿದ್ರು. ಬಾಪ ರಮೇಶರೇ ಕೂತ್ಕೊಳ್ಳಿ ಮೇಲೆ ಅಂತಂದ್ರು. ಇಲ್ಲ ಸ್ವಾಮಿ, ನನಗೆ ಚೇರ್ ಮೇಲೆ ಕುಂತ್ಕೊಳಕ್ ಅಭ್ಯಾಸ ಇಲ್ಲ, ನಾನ್ ಕೆಳಗ್ ಕೂತ್ಕೊತೀನಪ್ಪ ಅಂತ ಅಂದ್ಬಿಟ್ಟು ಕೆಳಗಡೆ ಕೂತ್ಕೊಂಡೆ. ಇಲ್ಲ ಕೂತ್ಕೊಳಪ್ಪ, ಪರವಾಗಿಲ್ಲ ಕೂತ್ಕೊ ಅಂತ ಅಂದ್ಬಿಟ್ಟು ಹಿಂಸೆ ಮಾಡಿ ಕುಂಡಿರ್ಕೊಂಡ್ರು. ಯಾವ್ಯಾವ ಆಡ್ತೀಯಪ್ಪ ನೀನು ಅಂತ ಕೇಳಿದ್ರು. ಸ್ವಾಮಿ, ಮದ್ವೆ ಶಾಸ್ತ್ರ ಫುಲ್ಲು ನಮ್ಮ ರಾಜಮನ್ಸ್ಕಾಂತರು ಯಾವ ಶಾಸ್ತ್ರ ಮಾಡ್ತಾರ ಅದೆಲ್ಲ ಫುಲ್ಲು ಯಾವ ಆಡಾರ ಕೇಳಿ ನೀವು. ಶಾಸ್ತ್ರಕ್ಕೂ ಆಡ್ತೀನಿ. ಆಮೇಲೆ ದೇವ್ರ ಮೇಲೆ ಯಾವ್ಯಾವ ದೇವ್ರ ಮೇಲೆ ಹೇಳ್ತೀಯಪ್ಪ? ತಿರುಪತಿ ವೆಂಕಟೇಶ್ವರ ಸ್ವಾಮಿ ಮೇಲೆ, ಟಿಲಕ್ಕಮ್ಮನ ಮೇಲೆ, ಆಂಜನೇಯ ಸ್ವಾಮಿ ಮೇಲೆ, ರಂಗನಾಥ ಸ್ವಾಮಿ ಮೇಲೆ, ನಂಜುಂಡೇಶ್ವರ ಮೇಲೆ, ಭೈರೂರ್ ಮೇಲೆ, ಮಹದೇಶ್ವರನ ಮೇಲೆ ಅಂತ ಅಂದ್ಬಿಟ್ಟು ಎಲ್ಲಾ ದೇವ್ರ ಮೇಲೂ ಆಡ್ತೀನಿ ಸ್ವಾಮಿ. ಮಾರಮ್ಮನ ಮೇಲೆ, ಮುಳುಗಟ್ಟಮ್ಮನ ಮೇಲೆ, ಮಾಯಮ್ಮನ ಮೇಲೆ, ಪ್ರತಿಯೊಂದು ದೇವ್ರ ಮೇಲೆ, ಎಲ್ಲಾ ದೇವ್ರ ಮೇಲೂ ಆಡ್ತೀನಿ ಅಂತ. ಆಮೇಲೆ ಇನ್ ಬೇರೆ ಪದ ಯಾವ ಆಡ್ತೀಯ? ಬಳೆ ಸಿಡ್ಡಿ ಮೇಲೆ ಆಡ್ತೀನಿ, ಉದ್ರದೇವಿ ಮೇಲೆ ಆಡ್ತೀನಿ, ಸಂಗಾತಿ ಮೇಲೆ ಆಡ್ತೀನಿ, ಈರೋಬಿ ಮೇಲೆ ಆಡ್ತೀನಿ, ಮಡ್ರೈನ್ ಮೇಲೆ ಆಡ್ತೀನಿ, ತಿಂಗಳು ಮಾವನ್ ಮೇಲೆ ಆಡ್ತೀನಿ ಅಂತ ಅಂದ್ಬಿಟ್ಟು ಅಂಟಮ್ದಿರ್ ಮೇಲೆ, ಅಕ್ಕಂಗಿದ್ದಿರ ಮೇಲೆ ಎಲ್ಲ ಆಡ್ತೀನಿ ಸ್ವಾಮಿ. ನೀವ್ ಯಾವ್ದಾರ ಕೇಳಿ ಆಡ್ತೀನಿ. ನಾನ್ ಕೇಳಿದ್ದಾಗ ತಕ್ಷಣ ನೀನೊಂದು ಆಡ್ಬೇಕಪ್ಪ, ಹಂಗಿದ್ರೆ ನೀನ್ ಆಡ್ತೀಯ ಅಂತ ಗೊತ್ತು. ನಾನು ಯಾವ ಡೋರ್ ಮೇಲೆ ಕೇಳ್ತೀನೋ, ಯಾವ ಅಂಟಮ್ದಿರ್ ಮೇಲೆ ಕೇಳ್ತೀನೋ, ನೀನ್ ಆಡ್ತೀಯ ಅಂತ ಗೊತ್ತಾಗುತ್ತೆ. ನಾನ್ ಕೇಳಿದ ತಕ್ಷಣ ಹೇಳ್ಬೇಕು ನೀನು ಅಂತ ಅಂದ್ಬಿಟ್ಟು ನಾಗೇಗೌಡ್ರು ಹೇಳಿದ್ರು. ಆಯ್ತು ಸ ಕೇಳಿ ಅಂತ ಅಂದ್ಬಿಟ್ಟು ಅಂತಂದೆ. ನಂಜುಂಡೇಶ್ವರನ್ ಮೇಲೆ ಒಂದು ಆಡಾಡಪ್ಪ ಅಂತ ಅಂದ್ರು. ಅರಮನಿಯ ತೇರು ಮೋರು ಮನಿಯ ತೇರು ಗೊಂಬೆ ತೇರೇನ ದಳವಾಯಿ ತಂದನ್ನೇ ತಾನ ಗೊಂಬೆ ತೇರಿನ ದಳವಾಯಿ ನಂಜಯ್ಯ ಸೊದ್ದು ಮೈಸೂರಿಗೆ ಬರುಬೇಕು ತಂದನ್ನೇ ತಾನ ಸದ್ದು ಮೈಸೂರಿಗೆ ಬರಬೇಕಂತ ಹೇಳಿ ಚಾಮೈಕ ಜಗುವ ಬರುದೌಳೆ ತಂದನ್ನೇ ತಾನ
ಬಂದಾಗ ಜುಗುವ ಹಿಂದೆ ಓದಿಕೊಂಡು ಹಿಂದಲ್ಲ ನಾಳೆ ಬರುತ್ತೀನಿ ತಂದನ್ನೇ ದಾನ. ಹಿಂದಲ್ಲ ನಾಳೆ ಬರುತ್ತೇನಂತ ಹೇಳಿ ಹಿಂದು ಕೊತ್ತರುವ ಬರುದವನೇ ತಂದನ್ನೇ ತಾನ. ಹಿಂದ ಕೊತ್ತರುವ ಬರುದಾನೆ ನಂಜಯ್ಯ ಚಿಂತೆ ಮಾಡಾನೆ ಮನುದಾಗೆ ತಂದನ್ನೇ ತಾನ. ಯಾಕೆ ನಂಜಯ್ಯ ಶಿವ ಚಿಂತ್ಯಾಕೆ ಮಾಡಿಯೋ ಶಿವ ಕೊಟ್ಟ ಬಡಸ್ತಾನ ಚಿಂತಿಗೆ ಹೇಳುತ್ತಾರ ತಂದನ್ನೇ ತಾನ ಅಂತ ಇಷ್ಟ ಹೇಳ್ದೆ. ಇಷ್ಟ ಹೇಳಿದ ತಕ್ಷಣ ಅವ್ರೇನಂದ್ರು ಸಭಾಷು ರಮಯ್ಯರೇ ಆಡ್ತೀರಪ್ಪ ಆಡ್ತಾರೆ ಅಂತ ಗೊತ್ತಾಯ್ತು. ಇನ್ನ ನೀವು 3 ದಿವಸ ಇಲ್ಲೇ ಇರ್ಬೇಕು, 3 ದಿವಸ ನೀವು ಹಾಡುಗಳನ್ನ ಆಡಿ ಯಾವ್ಯಾವ ಆಡ್ತೀರಾ ಅಂತ ಅಂದ್ಬಿಟ್ಟು ಅವ್ರೇನ್ ಮಾಡ್ಬಿಟ್ರು ಎಲ್ಲಾನು ರೆಕಾರ್ಡ್ ಮಾಡಕ್ಕೆ ಮಾಡಿದ್ರು. ನನ್ಗೆಲ್ಲೂ ಅವತ್ತು ಆಡಿಲ್ಲ ಏನಿಲ್ಲ. 3 ದಿವಸ ಆಯ್ತು. ಅಲ್ಲೇ ಇದ್ದು ಹೋಟೆಲ್ ರೂಮ್ ಮಾಡ್ಕೊಡೋರು. ಸಾಯಂಕಾಲ ಅಲ್ಲಿ ಹೋಗೋವು, ಬೆಳಿಗ್ಗೆ 9 ಗಂಟೆವರೆಗೆ ಅಲ್ಲಿ ಆಫೀಸ್ ಹತ್ರ ಬರೋವು. ಶೋಭಾ ಅನ್ನೋದು ಪದ ಮುಗಿಲಿಲ್ಲ. 3 ದಿವಸ ಆಡಿದ್ರು. ನಾವು ಆಡ್ತಿದ್ದ ಹಾಡುಗಳು 3 ದಿವಸನೂ ಆಡಿದ್ವಲ್ಲ, 3 ದಿವಸಕ್ಕೆ ಮುಗಿಲೇ ಇಲ್ಲ. ಅವ್ರೇನ್ ಮಾಡಿದ್ರು, ಆಯ್ತಪ್ಪ ಇನ್ನೊಂದು 15 ದಿವಸ ಬಿಟ್ಕೊಂಡು ನಿಮ್ಮನ್ನ ಕರ್ಸ್ಕೊತೀವಿ ಅಂತ ಅಂದ್ಬಿಟ್ಟು ನಮ್ಗೆ ಏನೋ ಅವತ್ತಿನ ಕಾಲದಲ್ಲಿ ಏನೋ ಕೊಡೋದು ಕೊಟ್ಟು ನಮ್ಮನ್ನ ಕಳ್ಸ್ಕೊಟ್ರು. ಬಸ್ಸಿಗೆ ಕರ್ಕೊಂಬಂದು ತಸಿ ಮಲ್ಲೇಶ್ವರಮಲ್ಲಿ ಊರಿಗೆ ಕಳ್ಸಿದ್ರು. ತಿರ್ಗಾ ಲೆಟ್ರ್ ಬರೆದ್ರು. ಒಂದು 15 ದಿವಸ ಆದ್ಮೇಲೆ ಲೆಟ್ರ್ ಬರೆದ್ರು, ರಮಯ್ಯರೇ ನೀವು ಬರ್ಬೇಕು ಅಂತ ಅಂದ್ಬಿಟ್ಟು. ಅವಾಗ್ಲೂ ಹೋದೋ. ಅವಾಗ 3 ದಿವಸ ಆಡ್ದು ದೇವ್ರ ಮ್ಯಾಗ್ಲೂ ಪದ ಮುಗಿಲಿಲ್ಲ. 3 ದಿವಸ ತಕ ಆಡ್ದ ದೇವ್ರ ಮ್ಯಾಗ್ಲೂ ಪದ ಮುಗಿಲಿಲ್ಲ. ಹಾ ಅಯ್ಯೋ ವಾರ 15 ದಿವಸ ನೀನು ಕುಂಡಿಸ್ಬಿಟ್ಟು ನನ್ನ ಹೇಳೋ ಪದನ ಮುಗ್ಸಕ್ ಆಗಲ್ಲ. ಆಮೇಲೆ ತಿರ್ಗಾ ಒಂದು 15 ದಿವಸ 20 ದಿವಸ ಬಿಟ್ಕೊಂಡು ಕರೆದ್ರು. ಈ ಅಂಟಂದಿರ ಮೇಲೆ ಅಕ್ಕಂಗಿದ್ದಿರ ಮೇಲೆ ಅದು ಇದು ಇವೆಲ್ಲ 3 ದಿವಸ ಆಡ್ದೋ ಅವಕ್ಕೂ ಇನ್ನೂ ಮುಗಿಲಿಲ್ಲ. ಬೀಸೋ ಪದ ಆಡ್ಬೇಕು ಲಾಸ್ಟ್ಗೆ. ಏನ್ ಮಾಡೋದು ಆವಾಗ? ಜಾನಪದ ಲೋಕಕ್ಕೆ ನೀವು ರಮಯ್ಯರೇ ಬೀಸೋ ಪದ ಪೂರ್ತಿ ಫಸ್ಟಿಂದ ಹಿಡ್ದು ಇನ್ನ ಕೊನೆ ಕಲ್ಲು ಬಿಡೋವರೆಗೂ ಆಡೋಂತ ಹಾಡುಗಳು ಇದಾವೆ ನಿಮ್ಮ ಹತ್ರ. ಇದನ್ನೆಲ್ಲಾನು ಆಡ್ಬೇಕಪ್ಪ. ಅವಾಗ ನೀವು ಅಲ್ಲಿಗೆ ಬಂದ್ಬಿಡಿದ್ರು. ನಾವೇನ್ ಮಾಡ್ದೋ ರಾಗಿ ಕಲ್ ತಗೊಂಡು ಇಲ್ಲಿಂದಲೇ ನೀವು ಮನೆ ರಾಗಿ ಕಲೆ ತಂದ್ಬಿಡಿ, ನಮ್ಮ ಲೋಕದಲ್ಲಿ ಇಟ್ಕೊಳಂಗ ಆಗುತ್ತೆ ಅಂತ ಅಂದ್ಬಿಡು. ಇನ್ನೊಬ್ರಮ್ಮ ಏನಂತ ನಮ್ ಕಲ್ ತಗೊಳನ ಚೆನ್ನಾಗ್ ಬೀಳುತ್ತೆ, ಅಂತ ಅಂದ್ಬಿಟ್ಟು ಇವ್ರಿಬ್ರು ಏನ್ ಮಾಡ್ಬಿಟ್ರು, ಅವಳ್ದೊಂದ್ ಕಲ್ಲು ಇವ್ರದೊಂದ್ ಕಲ್ಲು ಎರಡನ್ನೂ ತಗೊಂಡ್ರು. ಆಮೇಲೆ 1 ವಾರ ಟೈಮ್ ಕೊಟ್ರು ನಮ್ಗೆ ನಾಗೇಗೌಡ್ರು. ಇದ್ರಲ್ಲಿ 1 ವಾರ ತನಕ 6 ಗಂಟೆ ಸಾಯಂಕಾಲ 6 ಗಂಟೆಗೆ ಬೀಸಕ್ ಕುಂತ್ಕೊಂಡ್ರೆ ರಾತ್ರಿ 10 ಗಂಟೆಗೆ ಮುಗಿಸ್ಬೇಕು. ಕೊನೆ 10 ಗಂಟೆವರೆಗೂ ಬೀಸ್ಬಿಟ್ಟು ಅವಾಗ ಕಲ್ ಬಿಟ್ಬಿಟ್ಟು ತಿರ್ಗಾ ನಾಳಿಕೆ 6 ಗಂಟೆಗೆ ಹಿಡಿದ್ರೆ ಇವತ್ತು ಹೇಳಿ ಎಲ್ಲಿ ಬಿಟ್ಟಿರ್ತೀವ ಪದನ, ಬೀಸ ಪದನ. ಇವಾಗ ಬಿಡಿ ಯಾರು ಕಲಿಯಲ್ಲ. ಇವಾಗ ರಾಗಿ ಬೀಸಲಾರೆ ಈ ಊರಲ್ಲಿ ಇರಲಾರೆ, ಹೋಗನ ಬಾ ಕಲ್ಲೇ ಪರದೇಶ ಪಟ್ಟಣದ ರುದ್ರಾಕ್ಷಿ ಮರದ ನೆರಳಿಗೆ ಅಂತಾರೆ. ಈಗ ಯಾರು ಬೀಸಲ್ದು. ಅವು ಬೀಸೋ ಪದ ಹೇಳ್ಕೊಂಡು ಬೀಸ್ತಾ ಇದ್ರೆ ಕಣ್ಣಲ್ಲಿ ನೀರು ಉದುರ್ಬೇಕು ಆ ಪದಗಳು ಸ್ವಾಮಿ. ನನ್ಗೇನು 1 ವಾರ ಬೀಸಿದ್ರು ನಮ್ಮ ರಾಗಿ ಕಲ್ಲು ಬ್ಯಾಲೆ. ಲಾಸ್ಟ್ಗೆ ರಮಯ್ಯ ಇನ್ನೂ ಇದಾವ ಅಂತ ಕೇಳಿದ್ರು. ಲಾಸ್ಟ್ ದಿವಸ ಇನ್ನೂ ಇದಾವೆ ಸ್ವಾಮಿ. ಇವತ್ತ ಕಲ್ಲು ಬಿಡೋಂತ ಪದ ಹೇಳ್ಬಿಟ್ರಪ್ಪ. ಅಲ್ಲಿಗೆ ಮುಗ್ಸನ. ಆಮೇಲೆ ಇನ್ನೊಂದ್ಸತಿಗೆ ಕರ್ಸ್ಕೊಂಡಾಗ ಇನ್ನ ಮಿಗ್ನಾದವೆಲ್ಲ ರೆಕಾರ್ಡ್ ಮಾಡೋದಾಗುತ್ತೆ. ಇವತ್ತು ಹೋಗಿ ನಮ್ಮ ಇದ್ರಲ್ಲಿ 4 CD ಮಾಡವ್ರಿ. ಅವತ್ತಿನ ಕಾಲದಲ್ಲಿ 18 ಕ್ಯಾಸೆಟ್ ಮಾಡಿದ್ರು. ಇವಾಗ ಸುಮಾರಾಗ 4 CD ಮಾಡಿ ಇಟ್ಟಿದ್ದಾರೆ. ಸಿಗ್ತವೆ ಜಾನಪದ ಲೋಕದಲ್ಲಿ. ನಾನು ಸತ್ತೋದ್ರುವೆ ನನ್ನ ಭಂಡಾರ ಅದ್ರೊಳಗೆ ತುಂಬೈತಿ ಜಾನಪದ ಲೋಕದಲ್ಲಿ. ಆಮೇಲೆ ಕಲ್ಲು ಬಿಡುವಂತ ಪದನ ರಾಗಿ ಹೆಚ್ಚಿದ ರಾಗ ಮುದ್ದಿರಿ ಕಾದು ರವಿವಾರದಿಂದ ಗಿಣಿ ಬಂದು ಈ ಮನೆ ರಾಗಿ ಹೆಚ್ಚಿದೋ ನಾರಿ ಬಿಡೆ ಕೈಯ ಅಂತ ಅಂದ್ಬಿಟ್ಟು ಅಲ್ಲಿಗೆ ಕೈ ಮುಗಿದು ಕಲ್ಲ ಬಿಟ್ಬಿಟ್ಟು ಬಂದ ಕಣಪ್ಪ. ಅದು ಸಂಪ್ರದಾಯವಾಗಿ ಸೋಬಾನಿ ಪದಗಳು, ಬೀಸೋ ಪದಗಳು, ಕುಟ್ಟೋ ಪದ, ಪ್ರತಿ ಒಂದು ಎಲ್ಲಾ ಪದಗಳುವೆ ಅಲ್ಲಿ ಸಿಗತ್ತೆ.
ನಾಡಿರೋ ಪದಗಳು ಅಲ್ಲಿದಾವೆ. ಆ ಇವಾಗ ಮರಿ ಬಿಡು ಅಂದ್ರೆ ಕರ ಬಿಡ್ತಾರೆ, ಕರ ಬಿಡು ಅಂದ್ರೆ ಮರಿ ಬಿಡ್ತಾರೆ. ಸೋಬಾನ ಆಡ್ತೀವಿ, ಸೊ ಎಲ್ರು ಸೋಬಾನ ಆಡ್ತೀವಿ ಅಂತ ಬರ್ತಾರೆ. ಅವ್ರು ಏನ್ ಆಡ್ತಾರೆ ಗೊತ್ತಾ, ಇಂಥದ್ದು ಆಡ್ತೀವಿ ಅಂತಲ್ಲ ಹೇಳ್ಬಿಟ್ಟು ಆಡಲ್ಲ. ಯಾವ್ದೋ ಒಂದು, ಈಗ ಸರಸ್ವತಿ ಮೇಲೆ ಹೇಳ್ಬೇಕು, ಸರಸ್ವತಿ ಮೇಲೆ ಆಡ್ಬೇಕು. ಸರಸ್ವತಿ ಸಣ್ಣೋಳೆ ನಗುಮಕದ ಕೆನ್ನೋಳೆ ಕಲಿಕಂಠಗ ದರಸೆ ಗಿರಿಜಮ್ಮ, ಕಲಿಕಂಠಗ ದರಸೆ ಗಿರಿಜಮ್ಮ ಪಾರ್ವತ ದೇವಿ ಕಲಸೆ ಕಲ್ಯಾಣದ ಮತಿಗೋಳ. ಈಗ ಈ ತರ ಸರಸ್ವತಿ ಮೇಲೆ ಆಡ್ಬೇಕಾದ್ರೆ ಸರಸ್ವತಿ ಮೇಲೆ ಆಡ್ಬೇಕು. ಹಸೆ ಬರೆಯವ ಆಡ್ಬೇಕಾದ್ರೆ ಇವಾಗ ಬೇಕಾದರೂ ಸೋಬಾನೆ ಹೇಳ್ತಾವ್ರಿ ಅಂತಾರೆ. ಯಾವ ಪದ ಅಂತ ಗೊತ್ತಿರ್ಕೋಬೇಕು, ಅವ್ರಿಗೇನು ಗೊತ್ತಿಲ್ಲ. ಈಗ ಹಸೆ ಬರೆಯ ಪದ, ಹಸಿಯ ಬರಿಯೋರು ಹಸುನಾಗಿ ಬರೀರಯ್ಯ ದಸವಾಳ ದೂವ ಕೊರದಂಗೆ, ದಸವಾಳ ದೂವ ಕೊರದಂಗು ಮಣಿಯ ಮ್ಯಾಲೆ ಬಾಸಿಂಗನ್ಯಾರೆ ಬಾರದೋರು. ಹಸಿಯ ಬರಿಯೋರು ಏನೇನ ಬಾರೋದಾರೆ ದೇವಿ ದೇವರ ಬಾರೋದವ್ರೆ, ದೇವಿ ದೇವರ ಬರುದಾರೆ ಈ ಊರ ಹೊನ್ನಳ್ಳಿ ಮರುದಾನ ಮಾರಗಳ, ಹೊನ್ನಳ್ಳಿ ಮರುದ ಗೇಡ ಬರುದು. ಅವ ಹಂಗೆ ಹಿಂಗೆ ಬುಡ್ಸಿ ಹೇಳಿದ್ರೆ ಇಂತ ಆಸೆ ಬರೆಯೋದು ಹೇಳ್ತಾವ್ರೆ. ಈ ಅಷ್ಟನ್ನ ಹಚ್ಚುವಾಗ ಅಷ್ಟೇನೆ. ಕೆಲವರು ಸೋಬಾ ನಂಬೋದೆ ಶಿವನಿಗೆ ಅಂತ ಅಂದ್ಬಿಟ್ಟು ಯಾವ್ದೋ ಪದ ಹೇಳ್ತಾ ಇರ್ತಾರೆ. ಅಷ್ಟನ್ನ ಹಚ್ಚಕ್ಕೆ ಅಷ್ಟನ್ನ ಹಚ್ಚೆ ಪದನೇ. ಎಣ್ಣೆರ ಸಣ ಸಹಿತ ಪಾಂಡವರ ಕಂದ ಮಜ್ಜಣಕ್ಕೆ ಒಯ್ತ, ಎಣ್ಣೆರು ಸಣ ಸೊನ್ನೆ ನಾಡುತ್ತಾವೆ ಇನ್ನು ಮಲಗವನೇ ಮಧುಲಿಂಗ. ಎಣ್ಣೆರು ಸಣ ಸಹಿತ ಇನ್ನು ಮಲಗವನೇ ಮಧುಲಿಂಗ, ನದಿಯ ಮ್ಯಾಲೆ ನಿಸ್ತ್ರೆ ರಾಡ್ಯವ್ರೆ ಮುಗುರೆಣ್ಣೆ. ಎಣ್ಣೆರು ಸಣ ಸಹಿತ ಪಾಂಡವರ ಕಂದ ಮಜ್ಜಣಕ್ಕೆ ಒಯ್ತ. ಈ ತರ ಅಷ್ಟೆಣ್ಣೆ ಹಚ್ಚುವಾಗ ಅಷ್ಟೆಣ್ಣೆ ಹಚ್ಚೋ ಪದನೇ ಆಡ್ಬೇಕು. ದಾರೆ ಉಯ್ಯುವಾಗ ದಾರೆ ಉಯ್ಯೋ ಪದನೇ ಆಡ್ಬೇಕು. ಇವಾಗ ಕೆಲವರು ಅವ್ರಿಗೆ ಶೋಭಾ ಅನ್ನೋದು ಸಲ್ಲೇ ಇರಲ್ಲ, ಎಲ್ಲೋ 4 ಸಲ್ಲಿದ್ರೆ ಸಾಕು, ನಾನು ಶೋಭಾನೇ ಹೇಳ್ತೀನಿ, ನಾನು ಮದುವೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಆಡ್ತಾ ಇರ್ತಾರೆ. ಅವಾಗ ನಾವು ಇದ್ದಾಗ ನಮ್ಗೇನ್ ಅನ್ನಿಸ್ತದೆ, ನಾವು ಆಡೋ ಪದ ಎತ್ತಾಗೋ ಕಾಯಿ ಕೊಡ್ತಾರೆ ಇವರು ಅನ್ನಿಸ್ತದೆ ಅವಾಗ. ಹಂಗೆ ಶೋಭಾನ ಹೇಳೋರು. ಶೋಭಾನ ಹೇಳೋ ತಾಳು ತುದಿ ಇವೆಲ್ಲ ಬೇಕಾದಷ್ಟು ಸಾಲ್ಮೂಲವಾಗಿ ಪದಗಳು ಅಂತಂದ್ರೆ ಹಿಂದೆ ಹಿರಿಕರು ಹಾಡ್ತಿದ್ ಪದನ ಹಾಡ್ತಾರಲ್ಲ ಅವ್ರೆ. ಇವಾಗ ಅಲ್ಲಂದಿಲ್ಲ ಅಂತ ಕಲ್ತೆ ಕಲ್ಲಯ್ಯಕ್ ಹೋಗಿ ಮರ್ತೆ ಅಂತ ಅಂದ್ಬಿಟ್ಟು, ಅಲ್ಲಂದಿಲ್ಲ ಅಂತ ಕಲ್ತೆ ಕಲ್ಲಯ್ಯಕ್ ಹೋಗಿ ಮರ್ತೆ ಅಂತ ಅಂದ್ಬಿಟ್ಟು ಯಾವ್ದೋ ಒಂದು ನಮ್ಮೂರಲ್ಲಿ ಒಬ್ರಿದ್ರು ಪದ ಹೇಳಕ್ಕೆ. ಈಗ್ಲೂ ಅವ್ರೆ, ಆ ಅಮ್ಮ ಅವಳೆ, ಇವಾಗ ಹೋಗಲ್ಲ. ಶೋಭಾ ನಂಬೋದೆ ಶಿವನಿಗೆ, ನಿಗಿ ಎಲ್ಲಿ ಎಲೆಡ್ಕೆ ಕೊಡ್ಲೇ ಇಲ್ಲ, ನಾರಾಯಣ ಬಲ್ಲ ಶಿವ ಬಲ್ಲ. ಬಾಳೆಹಣ್ಣು ಕೊಡ್ಲಿಲ್ಲ, ಕಾಯಿ ಕೊಡ್ಲಿಲ್ಲ, ಈಸ್ಕಳೆ ತೇರ ಮ್ಯಾಲವನೇ ಬಾಸವಣ್ಣ. ನಂಗೆ ಅಡ್ ಹೋಯ್ತೀನಿ ನಾನು. ಈ ತರ ಇವಾಗ್ಲವರು ಅವಾಗ ಅವಮ್ಮ ಹಂಗಾಡೋದು. ಅವಮ್ಮ ಪದ ಹೇಳಕ್ ಬರ್ತಿರ್ಲಿಲ್ಲ, ಇದಕ್ಕೆ ಮಿರಾಸ್ಗೆ ಬತ್ತಿದ್ದು, ಕಾಯಿ ಒಳಗೆ ಬಾಳೆಹಣ್ಣಿಗೆ ಇದಕ್ಕೆ ಅಮ್ಮ ಬತ್ತಿದ್ದು. ಬೆಳಿಗ್ಗೆ ಹೊತ್ತು ದಾರೆ ಉಯ್ಯಕ್ ಬರೋದು, ಅಮ್ಮ ರಾತ್ರಿ ಎಲ್ಲ ಮಿರಾಸಿಸ್ಕೊಂಡೋದೆ. ಇವಾಗ ಪದೇವಳು ಅಂತಂದ್ರೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಕಲ್ಯಾಣವೇ ಗೌರಿ ಕಲ್ಯಾಣವೇ. ಅತ್ತ ನಿಂತ್ಕೊಳ್ರಿ, ಕಾಲ್ ತುಣಿತಿರಲ್ರಿ. ದಾರೆ ಹೊತ್ತಿಗೆ ಯಾರ್ಯಾರು ಬರಬೇಕು, ದಾರದ ಕೊರಳ ಇರಿ ಅಣ್ಣ ಕಲ್ಯಾಣವೋ ಸೀತೆ ಕಲ್ಯಾಣವೋ. ನನ್ ಕಾಸ ಹಾಕಿಲ್ಲ ಕಂಡ್ರೆ ಹೋಯ್ತೀನಿ. ಒಂದೊಂದ್ಸಲ ಅಳದು ಒಂದ ಮಾತಾಡೋದು ಭಯಂ ಅಲ್ಲ, ಅದು ಒಂಥರ ಕಲೆ. ನಮ್ಗೇನ್ ಅನ್ಸೋದು, ಅಯ್ಯೋ ಆಡಮ್ಮ ಅಂತ ನಾವಂದ್ರೆ ಇಲ್ಲ ಕಣಪ್ಪ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಹೊಂಟೋದು. ಆ ತರ ಸಮಯ ಯಾವ ಪದ ಕೇಳಿ ಹೇಳ್ಬೇಕು, ಯಾವ ಪದ ಬಿಡ್ಬೇಕು ನೀವು ಕೇಳಿ ನಾನು ಆಡ್ತೀನಿ. ಅಂದ್ರೆ ಅವತ್ತದು ತುಂಬಾನೇ ಬಡಿಸ್ತಾನೆ, ತುಂಬಾ ಕಷ್ಟ. ನಾನು ಈ ಪದ ಕಲಿಯಕ್ಕೆ
ಎಷ್ಟೋ ದಿನ ಉಪವಾಸ, ಎಷ್ಟೋ ದಿವಸ ನಿದ್ದೆಗೆಟ್ಟು ಅವ್ರಿಗೆ ಕೆಲಸ ಮಾಡಿಕೊಟ್ಟು, ಅವ್ರಿಗೆ ಭತ್ತ ಕುಟ್ಕೊಟ್ಟು, ರಾಗಿ ಬೀಸ್ಕೊಟ್ಟು, ಎಲ್ಲಾ ಪ್ರತಿ ಒಂದ್ ಕೆಲ್ಸನೂ ಎಲ್ಲಾನು ಮಾಡ್ಕೊಟ್ಟು ಒಂದ್ ಯಾವ್ದಾರ ಒಂದ್ ಹಾಡು ಹೇಳಮ್ಮ, ಈ ಸಂಗತಿ ಮೇಲೆ ಹೇಳಮ್ಮ, ಈ ರಬಿ ಮೇಲೆ ಹೇಳಮ್ಮ, ಬೆಳ್ಸೆಟ್ಟಿ ಮೇಲೆ ಹೇಳಮ್ಮ ಅಂತ ಅಂದ್ಬಿಟ್ಟು ಅವ್ರನ್ನೆಲ್ಲ ಹಿಂಸೆ ಮಾಡಿ ಏಳ್ಸ್ಕೊಂಡು ಕಲ್ತ್ಕೊಂಡು